ಎತ್ಬಿಡ್ತು ಕಣ ಈಗ ಮಾಡ್ತಾ ಇದ್ದೀನಿ ಈಗ ಆಟಾಯ್ತು ಕಟ್ ಮಾಡ್ಕೊ ತಗಸ್ಕೊಬಿಡ ಸೊಳ್ಳೆ ಎತ್ತದ ವಿಡಿಯೋ ಮಾಡೋಕೆ ಕಣ ಸ್ಟಡಿ ಅಂತ ನಾವು ಅದುವೇ ಸ್ಟಡಿ ಅಂತ ನಾವು ಪೂಜೆ ಮಾಡ್ತೇನೆ ಅವರೇ ಏನು ಬರೀ 3 ಆಣೆಗೆ ಮಾಡ್ತಾರಲ್ಲ ಜಾಸ್ತಿ ಅಲ್ಲ ಆ ಕಡೆ ಇದಲ್ಲ ನಾವು ನೋಡಿದಂಗೆ ಐದಿದ್ದ ಇದೇ ನೋಡಿ ಕ್ಯಾಪ್ಚರ್ ಆದಮೇಲೆ ಕರ್ಕೋಗೋ ಲಾರಿ, ಗೇಜ್ ಲಾರಿ ಅಂತಾರೆ ಇದನ್ನ. ಅಲ್ಲಿ ಮೇಲ್ಗಡೆ ಇದೆ ನೋಡಿ ಆನೆ, ಆ ಕಡೆ ಈ ಕಡೆ ಹಗ್ಗ ಕಟ್ಟಿ ನಿಲ್ಲಿಸ್ತಾರೆ, ಯಾವುದೇ ರೀತಿ ಅಳ್ಳಾಡಬಾರ್ದು ಅಂತ. ಇನ್ನು ನಮ್ಮ ಸಾಕಾನೆಗಳು ಬಂದಿರೋ ಲಾರಿಗಳು, ಈಗ ಎಲ್ಲ ಆನೆಗಳು ಈಗ ಹೋಗಿದೆ ಕಾಡೊಳಗಡೆ. ಕ್ಯಾಪ್ಚರಿಂಗ್ಗೆ ಟ್ರ್ಯಾಕಿಂಗ್ ಕೂಡ ಆಗಿದೆ. ಇದೇ ಜಾಗದಲ್ಲಿ ಇವಾಗ ನಮ್ಮ ಸಾಕಾನೆಗಳೇನಿದೆ ಇಲ್ಲೇ ಇದ್ದಿದ್ದು, ಈಗ ಇಲ್ಲಿಂದ ಕರ್ಕೋಗಿದ್ದಾರೆ ಕ್ಯಾಪ್ಚರಿಂಗ್ಗೆ. ನೋಡ್ಕೊ ಬನ್ನಿ. ಈಗ ಟೈಮು 6:30 ಸಂಜೆ. ಬೆಳಗ್ಗೆ 11 ಗಂಟೆಲಿ ಪೂಜೆ ಆಗಿ ಹೋಗಿದ್ದು ನಮ್ಮ ಸಾಕಾನೆಗಳು. ಟ್ರ್ಯಾಕಿಂಗ್ ಎಲ್ಲ ಆಗಿ ಇವಾಗ ಹಗ್ಗ ಕಟ್ಟಿ ಕರ್ಕೊಂಬರ್ತಾಯಿದ್ದಾರೆ ನೋಡಿ. ಇದ್ರೊಳಗಡೆ ಕಾರ್ಯಾಚರಣೆ ನಡೆದಿದ್ದು. ಸುಮಾರು ಈ ಗೇಟ್ ಒಳಗಡೆಯಿಂದ 1.5-2 ಕಿಲೋಮೀಟ್ರ್ ಒಳಗಡೆ ಕಾರ್ಯಾಚರಣೆ ನಡೆದಿದ್ದು ಎಲ್ಲ ನೋಡಿ. ಎಲ್ಲ ಈಗ ಗೇಜ್ ಲಾರಿ ಎಲ್ಲ ಹೋಗಿದೆ. ಈಗ ಇನ್ನೊಂದು ಗೇಟ್ ಇದೆ, ಆ ಕಡೆ ಗೇಟಿಂದ ಈಗ ಕಾಡಾನೆನ ಕರ್ಕೊಂಬರ್ತಾರೆ. ನಾವು ಕಾಯ್ತಾಯಿದ್ದೀವಿ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6:30 ಆಯ್ತು. ಇವಾಗ ಎಷ್ಟೊತ್ತಾಯಿತು ನೋಡಿ. ಹಗ್ಗ ಕಟ್ಟಿ ಎಳ್ಕೊಂಬರೋದೇ ಈಗ ಮಿನಿಮಮ್ ಅಂದರೂ 2.5 ಗಂಟೆ ಮೇಲೆ ಹಿಡ್ದಿದೆ ನೋಡಿ. ತುಂಬ ಜನ ಕಾಯ್ತಾಯಿದ್ದಾರೆ. ಕಾಡಾನೆ ಇವತ್ತು ಏನು ಕ್ಯಾಪ್ಚರ್ ಆಗಿತ್ತು ಅದನ್ನ ನೋಡೋಣ ಅಂತ, ಹಾಗೆ ಅದನ್ನ ಟ್ರಾನ್ಸ್ಫರ್ ಮಾಡೋದನ್ನ ನೋಡೋಣ ಅಂತ. ಏನಾಯಿತು ಅಂದರೆ ಇವತ್ತು ಅಲ್ಲಿ ಕ್ಯಾಪ್ಚರ್ ಕೂಡ ಮಾಡಿದ್ರು. ಅಲ್ಲಿ ಮಾಡಿ ಮತ್ತೆ ವಾಪಸ್ ಕರ್ಕೊಂಬರ್ಬೇಕಾದ್ರೆ ಅದು ತುಂಬ ಅಪ್ಪಿರೋದ್ರಿಂದ ಅದು ಎಳೆಯೋಕ್ಕಾಗದೆ ಮತ್ತು ಅದಕ್ಕೆ ಕಣ್ಣು ಕಾಣಿಸಲ್ಲ ಅಂತಲೂ ಮಾಹಿತಿ. ಅದನ್ನ ಅಲ್ಲೇ ರಿವರ್ಸ್ ಮಾಡಿ ವಾಪಸ್ ಕಾಡಿಗೆ ಬಿಟ್ಟಿದ್ದಾರೆ. ಇವತ್ತಿನ ಕ್ಯಾಪ್ಚರ್ ಒಂಥರ ಸಕ್ಸಸ್ ಆಗಿ ಮತ್ತೆ ಅದನ್ನ ರಿವರ್ಸ್ ಮಾಡಿ ವಾಪಸ್ ಬಿಟ್ಟಿದ್ದಾರೆ. ನಾಳೆ ನೋಡಬೇಕು ಮತ್ತೆ ಯಾವ್ದಾದ್ರು ಬೇರೆ ಆನೆ ಟ್ರ್ಯಾಕ್ ಮಾಡಿ ಅದನ್ನ ಹಿಡಿತಾರ ಅಂತ. ನಲ್ಲಿ ಇವತ್ತು ತುಂಬ ಜನ ಸೇರಿದರು ಒಂದು ಕಾರ್ಯಾಚರಣೆ ನೋಡೋಕ್ಕೆ. ಇವತ್ತಿನ ಕಾರ್ಯಾಚರಣೆ ಇಲ್ಲಿಗೆ ಮುಗೀತು. ನಾವು ಕೂಡ ಬೆಳಗ್ಗೆ ಬಂದು 10 ಗಂಟೆಗೆ ಬಂದು ಸುಮಾರು 7:30-8 ಗಂಟೆ ಇವಾಗ ಮುಗಿದಿದೆ ನೋಡಿ.